ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಫಲಾಫಲಗಳನ್ನು ತಿಳಿಸಿಕೊಡ್ತಾ ಹೋಗಿ. ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲಕರವಾಗಿದೆ, ಲಾಭದಾಯಕವಾಗಿದೆ, ಹೆಚ್ಚಿನ ಅನುಕೂಲಗಳು ಕಾಣ್ತೀರಾ, ವಿಶೇಷ ಮಾನ್ಯತೆ ಪ್ರಶಂಸೆಗಳು ಸಿಗ್ತಾ ಹೋಗುತ್ತೆ. ಆದರೆ ವಿದ್ಯಾರ್ಥಿಗಳಿಗೆ ತೊಡಕಿದೆ. ಕೆಟ್ಟ ಮಾತಿನಿಂದ ತೊಡಕು, ಕೋಪ, ಇವುಗಳಿಂದ ಅನಾನುಕೂಲ, ಇವುಗಳೇ ಸೂಚಿಸ್ತಾ ಇದೆ. ಅದೃಷ್ಟವಶ ಚಂದ್ರ ಚೆನ್ನಾಗಿದ್ದಾನೆ, ಹೀಗಾಗಿ ವ್ಯಾಪಾರಿಗಳಿಗೆ ಧನ ಲಾಭ ಇದೆ, ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಮತ್ತು ಸಂಗಾತಿಯಲ್ಲಿ ಸಹಕಾರ, ಸಂಗಾತಿಯ ಮಾತು ಮೃದುವಾಗಿರುತ್ತೆ, ಅದರಿಂದ ಹಿತವಾಗುತ್ತೆ, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ದ್ವಿತೀಯದ ಮಾಂದಿ, ಇದರ ನಿವಾರಣೆಗೆ ಕೃಷ್ಣ ಸನ್ನಿಧಾನದಲ್ಲಿ ಒಂದು ತುಳಸಿ ಅರ್ಚನೆ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಈ ದಿವಸ ಹೆಚ್ಚಿನ ಅನುಕೂಲ, ಪ್ರಶಂಸೆ ಸಿಗ್ತಕ್ಕಂಥದ್ದು, ಈ ದಿವಸ ಹೊಸ ಕೆಲಸಗಳಿಗೆ ಅವಕಾಶ ಆಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ಮತ್ತು ಈ ದಿವಸ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಹುಷಾರಾಗಿರಿ. ತಲೆ ಶಿರೋಭಾಗದಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಇದರ ಹೊರತಾಗಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಇದೆ. ಏನು ಈ ದಿವಸ ಅಷ್ಟು ತೊಡಕುಗಳಿಲ್ಲ. ಸಾಲ ನಿವಾರಣೆ ಮಾಡ್ಕೊಳ್ತೀರಾ, ಮತ್ತು ಶತ್ರುಗಳಿರ್ತಕ್ಕಂತಹ ಭಾವನೆ, ಆ ಭಾವನೆ ಇದ್ದರೆ ಸಾಕಾಗುತ್ತೆ, ಅದೆಲ್ಲ ನಿವಾರಣೆ ಆಗುತ್ತೆ. ಈ ದಿವಸ ಸಮಾಧಾನ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ದುರ್ಗಾ ಕವಚವನ್ನೇ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಅನುಕೂಲ ಇದೆ, ಆದರೆ ಪ್ರೆಷರ್ ಇದೆ. ಅದನ್ನು ನಿರಾಳವಾಗಿ ಎದುರಿಸುವ ಶಕ್ತಿಯೂ ಇದೆ ನಿಮಗೆ. ಈ ದಿವಸ ಕಾಲಿನ ಬಾಧೆ, ಬೆರಳುಗಳು ತೊಂದರೆ ಆಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಜೊತೆಗೆ ತುಂಬ ಆಪ್ತರು ದೂರ ಆಗಿಬಿಡ್ತಾರೆ. ಈ ದಿವಸ ತುಂಬ ಹಚ್ಕೊಂಡವರು, ತುಂಬ ಇಷ್ಟಪಟ್ಟವರು ದೂರ ಆಗೋ ಸಾಧ್ಯತೆ ಇದೆ. ಇನ್ನೊಂದು ಫಲ ಏನಪ್ಪ ಅಂದರೆ, ಮಕ್ಕಳ ವಿಚಾರದಲ್ಲಿ ನಿಮಗೆ ಒಂದು ಸ್ವಲ್ಪ ನಿರಾಳತೆ, ಸಮಾಧಾನ ಸಿಗುತ್ತೆ, ಅದರಲ್ಲಿ ಏನೂ ಸಂಶಯ ಇಲ್ಲ. ಪ್ರಾರ್ಥನೆಗೆ ಈ ದಿವಸ ನೀವು ಹರಿಹರರ ಪ್ರಾರ್ಥನೆ ತುಂಬ ಒಳ್ಳೆಯದು. ಕನ್ಯಾ ರಾಶಿಯವರಿಗೆ ದಿವಸ ನೋಡಿ, ಸುಖ ಪ್ರಯಾಣ, ಬಂಧುಗಳಲ್ಲಿ ಒಂದು ಸಾಮರಸ್ಯ, ಸಹರನ್ ಮಿತ್ರರು, ತುಂಬ ಕ್ಲೋಸ್ ಫ್ರೆಂಡ್ಸಿಂದ ಸಹಕಾರ ಅವಕಾಶ ಇದೆ, ಎಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಗಳಿಗೆ ಲಾಭದಾಯಕವಾಗಿದೆ. ಈ ದಿವಸ ಸಮಾಧಾನವಾಗಿರುತ್ತದೆ, ಹೆಚ್ಚಿನ ಆದಾಯ ಕಾಣ್ತೀರಾ, ಹೆಚ್ಚಿನ ಸೌಖ್ಯವನ್ನು ಕಾಣ್ತೀರಾ, ಅಷ್ಟು ಚೆನ್ನಾಗಿದೆ ಈ ದಿವಸ. ವಿಷ್ಣು ಸಹಸ್ರನಾಮ ಹೇಳಿಕೊಂಡ್ರೆ ಬಹಳ ಒಳ್ಳೆಯದು. ಯಾಕೆಂದರೆ ಬುಧ ಸ್ವಲ್ಪ ಬಲಹೀನಾಗಿದ್ದಾನೆ, ಈ ಕಾರಣದಿಂದ ವಿಷ್ಣು ಸಹಸ್ರನಾಮ, ವಿಷ್ಣು ಸನ್ನಿಧಾನದಲ್ಲಿ ಪೂಜೆ, ಇದು ತುಂಬ ಅನುಕೂಲ ಮಾಡಿಕೊಡುತ್ತೆ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಕಿರಿಕಿರಿ ಇದೆ. ಈ ದಿವಸ ಕಂಟಕ ಸೂಚಿಸ್ತಾ ಇದೆ. ಮಾಡಿದ ಕೆಲಸ ಸಮಾಧಾನವಾಗಲ್ಲ, ನಿಮಗೂ ಅಷ್ಟೇ, ಹಿರಿಯರಿಗೂ ಅಷ್ಟೇ, ಅಂಥದ್ದೊಂದು ತೊಡಕಿದೆ. ಮತ್ತು ಮಾಡಿದ ಕೆಲಸ ಪುನಃ ಮಾಡಬೇಕಾದ ಪರಿಸ್ಥಿತಿ, ಅಂಥದ್ದೊಂದು ಸಂದರ್ಭ ಎದುರಾಗಬಹುದು, ಹುಷಾರು. ಉಳಿದ ಹಾಗೆ ದಿವಸ ನಿಮ್ಮ ಸಹೋದರ ಸಹಕಾರ ತುಂಬ ಚೆನ್ನಾಗಿರುತ್ತದೆ. ಸಂಗಾತಿಯ ಪ್ರೀತಿ, ವಿಶ್ವಾಸ, ಆ ಮಾತುಗಳೇ ನಿಮಗೆ ಒಂದು ಸಮಾಧಾನ, ಧೈರ್ಯವನ್ನು ತಂದುಕೊಡುತ್ತೆ. ಜೊತೆಗೆ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಅದರಲ್ಲೂ IT ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ, ಅಂಥ ವ್ಯಾಪಾರದಲ್ಲಿ ತೊಡಗಿರೋರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ಕುಟುಂಬ ಸೌಖ್ಯ ಚೆನ್ನಾಗಿದೆ, ಕುಟುಂಬದವ್ರ ಜೊತೆಗೆ ಒಡನಾಟ ಚೆನ್ನಾಗಿರುತ್ತೆ. ಹಣಕಾಸಿನ ಸಮೃದ್ಧಿ ಕಾಣ್ತೀರಾ. ಈ ದಿವಸ ಹಣಕ್ಕೆ ಯಾವುದೇ ಕೊರತೆ ಆಗೋದಿಲ್ಲ, ಬೇಕನ್ಸಿದ ತಕ್ಷಣ ಸಿಗೋತಕ್ಕಂಥದ್ದು, ಈ ಥರದ್ದೆಲ್ಲ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಹೆಚ್ಚಿನ ಅನುಕೂಲ ಇದೆ, ತೊಡಕಿಲ್ಲ. ಈ ದಿವಸ ಪ್ರಾರ್ಥನೆಗೆ ಅಲ್ಲಿ ನವಮ ಸ್ಥಾನದಲ್ಲಿ ಮಾಂದ್ಯ ಉದಯ ಆದರೂ ಸ್ವಲ್ಪ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ, ಧರ್ಮಶ್ರದ್ಧೆ ಹಾಳಾಗೋ ಸಾಧ್ಯತೆ ಇಂಥದ್ದನ್ನು ಸೂಚಿಸುತ್ತೆ. ಈ ಕಾರಣದಿಂದಾಗಿ ನೀವು ಅಮ್ಮನವರ ಸನ್ನಿಧಾನಕ್ಕೆ ಒಂದು ವಿಶೇಷ ಸೇವೆ, ಪಂಚಾಮೃತ ಸೇವೆ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ಆರೋಗ್ಯ ತೊಡಕನ್ನು ಸೂಚಿಸ್ತಾ ಇದೆ. ನಷ್ಟತೆಯನ್ನು, ಸೋಲನ್ನು, ಸಂದಿಗ್ಧ ಪರಿಸ್ಥಿತಿ ಅಂತೀವಲ್ಲ, ತುಂಬ ಕ್ಲಿಷ್ಟವಾಯ್ತು ಈ ದಿವಸ ಅಂತ, ಅಂಥದ್ದೊಂದು ಸಂದರ್ಭ ಎದುರಿಸಬೇಕಾಗುತ್ತೆ. ಆದರೆ ಬುದ್ಧಿಬಲ ಇಲ್ವಾ? ಖಂಡಿತ ಇದೆ. ಜಾಣ್ಮೆ ಇದೆ, ಜಾಣ್ಮೆ ಇದ್ದರೂ ಎಡುವ ಸಾಧ್ಯತೆ ಇರುತ್ತೆ, ಸ್ವಲ್ಪ ಹುಷಾರು. ತಪ್ಪದೇ ಅಮ್ಮನವರ ಸನ್ನಿಧಾನಕ್ಕೆ ಹೋಗ್ಬಿಡಿ, ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ವೃತ್ತಿಯಲ್ಲಿ ಯಾವುದೇ ತೊಡಕಿನ ಫಲ ಇಲ್ಲ, ಸ್ನೇಹಿತರು ಮಿತ್ರರ ಸಹಾಯ ಇತ್ಯಾದಿ ಎಲ್ಲ ಚೆನ್ನಾಗಿದೆ. ಶಾಸ್ತ್ರಿಗಳೇ, ನುಳಿದ ರಾಶಿಗಳ ಫಲಾಫಲಗಳನ್ನು ನೋಡೋಣ, ಆದರೆ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.